ಯಜಮಾನ್ರೆ, ಎಷ್ಟು ಸಲ ಹೇಳಿದ್ದೀನಿ ಮೆತ್ತಗೆ ಮಾತಾಡಬೇಕು ಅಂತ. ಅಲ್ಲ ಯಜಮಾನ್ರೆ, ಬೇಕು ಅಂದಾಗ ಜಾಸ್ತಿ ಮಾಡಕ್ಕೆ, ಬೇಡ ಅಂದಾಗ ಕಮ್ಮಿ ಮಾಡಕ್ಕೆ ನಾನೇನು ರೇಡಿಯೋನ? ಸರಿ, ಹಿತವಾಗಿ ಹೇಳು. ಯಜಮಾನ್ರೆ, ಅಕ್ಸಾಲಿ ಬಂದಿದ್ದಾರೆ. ನೋಡಪ್ಪ, ಇದು ಹಿತವಾಗಿದೆ, ಹೋಗ್ಕರಿ. ಏ ದೇವೇಂದ್ರಪ್ಪ, ಕಿರ್ಚ್ ಬೇಡ. ಹಾಗೆ ಚಂದ್ರನು ಕರಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ನೀವು ಹೇಳಿದಾಗೆ ಕಿರೀಟ ಮಾಡಿದ್ದೀನಿ. ಚೆನ್ನಾಗಿ. ಆಚಾರ ಕೊಡು. ತೊಳಿ. ಆಚಾರ್ಯ, ನಿಮಗೆ ಬಾಕಿ ಕೊಡಬೇಕಾದ ಹಣನ ಕೊಟ್ಟಿದ್ದೀನಿ. ಯಜಮಾನ್ರೆ, ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು ಕೇಳ್ತೀನಿ. ಕೇಳಿ. ಅಲ್ಲ ಯಜಮಾನ್ರೆ, ಊರು ತುಂಬ ದೇವಸ್ಥಾನ ಇದೆ, ಅದರಲ್ಲೂ ನಿಮ್ಮ ಮನೆ ದೇವರು ಬಿಟ್ಟು ಆ ಊರು ವಜ್ರೇಶ್ವರ ತಾಯಿಗೆ ಕಿರೀಟ ತೊಡಸ್ತಿದ್ರಲ್ಲ, ಯಾಕೆ ಅಂತ ತಿಳ್ಕೋಬಹುದಾ? ನನಗೆ ಮದುವೆ ಆಗಿ 10 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಆ ವಜ್ರೇಶ್ವರಿ ತಾಯಿಗೆ ಹರಕೆ ಹೊತ್ಕೊಂಡ್ಮೇಲೆ ನಮ್ಮ ಚಂದ್ರು ಹುಟ್ಟಿದ್ದು. ಇಷ್ಟು ವರ್ಷ ಹರಕೆನ ತೀರ್ಸಕ್ಕಾಗಿರ್ಲಿಲ್ಲ. ಈ ಕಾಲ ಕೂಡ ಬಂತು. ಒಳ್ಳೆ ಕೆಲಸ ಮಾಡಿದ್ರಿ. ನಾನೇನು ಬರ್ತೀನಿ. ತೋಟದ ಕೆಲಸ ನೀವು ಮುಗಿಸ್ಬಿಡು. ನಮಸ್ಕಾರ ಯಜಮಾನ್ರೆ, ನಿಮ್ಮನ್ನ ಮದ್ವೆ ಕರೆಯಕ್ಕಾಗ್ಲಿಲ್ಲ, ಇವರಿಬ್ರಿಗೂ ಆಶೀರ್ವಾದ ಮಾಡಿ. ರಾಘವ್, ಸ್ವಾತಿನ ಕರಿ. ಕರಿತೀನಿ. ಒಳ್ಳೇದ. ರಾಘವ್, ಇವ್ರ ಮನೆಗೆ ಭತ್ತದ ಮೂಟೆ ಕಳಿಸ್ಕೊಡು. ಆಯ್ತಣ್ಣ. ಬರ್ತೀವಿ ಯಜಮಾನ್ರೆ. ನಮಸ್ಕಾರ. ಹಿಂಗ ಅಳದು ಸುರಿದು ಎಲ್ರಿಗೂ ಕೊಡ್ತಾ ಇದ್ರೆ ನಾಳೆ ದಿವಸ ಚಿಪ್ಪೆ. ಯಾಕಪ್ಪ ಹಾಗೆ ಹೇಳ್ತೀಯಾ? ನಿಮಗೆ ಮದುವೆ ಆಗಿ ಮಕ್ಕಳು ಮರಿ ಅಂತ ಇದ್ರೆ ಆ ಅನುಭವ ನಿಮ್ಗೆ ಆಗಿರೋ. ಓಹೋ, ನೀನೇನು ದೊಡ್ಡ ಸಂಸಾರಿ, ಹೆಂಡ್ತಿ ಒಂದು 10-12 ಮಕ್ಕಳಿದಾರೆ ನೀನು. ಅವ್ರಿಗೂ ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಮದುವೆ ಆಗುಂತ ಅವ್ರಿಗೆ ಹೇಳೋರು ಯಾರು? ತೋಟದಲ್ಲಿ ಇನ್ನೂ ಕೆಲಸ ನಾನು ನೋಡ್ಕೋತೀನಣ್ಣ. ಏನಮ್ಮ? ವಯಸ್ಸಿಗೆ ಬಂದಿರೋ ಹುಡುಗಿರು ತಾವು ಮದ್ವೆ ಆಗ್ಬೇಕು ಅಂತ ತನಗ್ ಬರೋ ಗಂಡನ್ ಬಗ್ಗೆ ಕನಸು ಕಾಣ್ತಾರೆ. ಆದ್ರೆ ನಾನು ನಿಮ್ ಮದ್ವೆ ಬಗ್ಗೆ, ನನಗ್ ಬರೋ ಅತ್ತಿಗೆ ಬಗ್ಗೆ ಕನಸು ಕಾಣ್ತಾ ಇದ್ದೀನಿ. ಅಂದ್ರೆ ನಿನ್ ಮಾತಿನ ಅರ್ಥ? ಅಂದ್ರೆ ಅಮ್ಮ ಇಲ್ದಿರೋ ನನಗೆ ಅತ್ತಿಗೆನ ಅಮ್ಮನ್ ಸ್ಥಾನದಲ್ಲಿ ನೋಡೋ ಆಸೆ. ನೀನು ಮದ್ವೆ ಆಗದೆ ಅವರೆಲ್ಲ ಹೆಂಗಮ್ಮ ಮದ್ವೆ ಆಗ್ತಾರೆ? ತಪ್ಪಲ್ವಾ? ಯಾಕೆ ತಪ್ಪು? ಅಪ್ಪ ಅಮ್ಮ ಇಲ್ದಿರೋ ನನಗೆ ನಮ್ಮ ಅಣ್ಣಂದ್ರೆ ಅಪ್ಪ ಅಮ್ಮ ಎಲ್ಲ, ಹಾಗೆ ಅವ್ರಿಗೂ ನಾನೇ ಎಲ್ಲ ಅಲ್ವಾ ಅಣ್ಣ? ಹೌದಮ್ಮ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಅಮ್ಮನ್ ಸ್ಥಾನದಲ್ಲಿರೋ ನಾನ್ ನಿಮಗೆ ಒಂದ್ ಹುಡುಗಿನ ಸೆಲೆಕ್ಟ್ ಮಾಡ್ತೀನಿ. ಅಕಸ್ಮಾತ್ ನೀವೇ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆ ಹುಡುಗಿನ ಇಂಟರ್ವ್ಯೂ ಮಾಡಿ ನಿಮಗ್ ಸೂಟ್ ಆಗುತ್ತೋ ಇಲ್ವೋ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ನನಗ್ ಒಪ್ಗೆ ಆದ್ರೆ ನನ್ ಕಣ್ ಮುಂದೆನೆ ನೀವು ತಾಳಿ ಕಟ್ಬೇಕು. ನಿನಗೆ ಇಷ್ಟ ಬಂದವ್ರನ್ನೇ ಸೆಲೆಕ್ಟ್ ಮಾಡು. ಹಾಗಂತ ಹೇಳಿದ್ರೆ ಸಾಲ್ದು, ನನಗ್ ಮಾತ್ ಕೊಡಿ. ಕೂತ್ಕೊಳ್ಳಿ. ಅಣ್ಣ, ಮನೆ ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದಮ್ಮ. ಮನಸ್ಸು ಹೇಗಿರುತ್ತೋ ಮನೇನೂ ಹಾಗೇ ಇರುತ್ತಮ್ಮ. ನಿಮ್ಮ ಮಗಳನ್ನ ಕರೆಸ್ಬಿಟ್ರೆ ನಾವು ಬಂದ ಕೆಲಸ ಆಗೋಗ್ಬಿಡುತ್ತೆ. ಸರಿ. ಕಾವೇರಿ, ಹಾಗಾದ್ರೆ ಮಿಕ್ಕಿದ ವಿಷಯಗಳನ್ನ ಮಾತಾಡ್ಬೋದಾ? ಅಯ್ಯೋ, ಇದರಲ್ಲಿ ಮಾತಾಡೋದೇನಿದೆ? ನನಗಿರೋಳು ಒಬ್ಳೆ ಮಗಳು. ನಿಮ್ಮಂತಸ್ತಿಗೆ ಕುಂದು ಬರ್ದೇ ಇರೋ ರೀತಿನಲ್ಲಿ ಮದುವೆ ಮಾಡ್ಕೊಡೋ ಜವಾಬ್ದಾರಿ ನಂದು. ಇಲ್ಲ, ಅದ್ರ ಬಗ್ಗೆ ನಮ್ಗೇನೂ ಇಲ್ಲ. ನಮ್ಮ ಸ್ವಾತಿ ಏನೋ ಮಾತಾಡಬೇಕು ಅಂತಂದ್ಲು. ಹೌದಾ? ಏನಮ್ಮ?
ನಾನು ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ, ಅದಕ್ ನಿಮ್ ಮಗಳು ಸರಿಯಾಗಿ ಉತ್ತರ ಹೇಳಿದ್ರೆ ಸಾಕು. ಅಯ್ಯಯ್ಯ, ನಾವ್ ಬಂದಿರೋದು ಮದುವೆ ವಿಷಯ ಮಾತಾಡಕ್ಕೆ, ಇದೇನ್ ಪ್ರಾಥಮಿಕ ಶಾಲೆನ ಕ್ವಶನ್ ಕೇಳ್ಕೊಂಡ್ ಕೂತ್ಕೊಳಕ್ಕೆ? ಮಾವ ಅಲ್ಲಪ್ಪ. ಆಹಾ. ಆಯ್ತು ಬಿಡಪ್ಪ. ಸ್ವಾತಿ, ನೀನ್ ಕೇಳಮ್ಮ. ಹೆಣ್ಣು ತವ್ರ ಮನೆಯಿಂದ ಅತ್ತೆ ಮನೆಗೆ ಏನ್ ತರ್ತಾಳೆ? ಇನ್ನೇನ್ ತರ್ತಾರೆ? ಇರೋರು ಗಂಟು ತರ್ತಾರೆ, ಇಲ್ದೇ ಇರೋರು ಅರ್ಧೋಗಿರೋ ಬಟ್ಟೆ ಹಳೆ ಟ್ರಿಂಕ್ ತರ್ತಾರೆ. ಶೂ ಚಪ್ಪಲಿ ಎಲ್ಲ ತರಲ್ಲ. ನಿಮ್ಗೆ ಗೊತ್ತಾಗಲ್ಲ, ಸುಮ್ನಿರಿ. ಮಾವ ಸುಮ್ಮನೆ ಇರ್ತೀರಾ? ಆಯ್ತು. ಬೆಳೆಸಿದ ಮನೆ ಗೌರವನ, ಬಾಳೋ ಮನೆ ಮರ್ಯಾದೆನ ಕಾಪಾಡೋ ಬುದ್ಧಿ ತರ್ತಾಳೆ. ಕರೆಕ್ಟಾಗಿ ಹೇಳ್ಬಿಟ್ರು. ನೆಕ್ಸ್ಟ್ ಕ್ವಶ್ನೆ. ಗಂಡನ್ನ ಹೆಂಡತಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅಯ್ಯೋ, ಅವ್ರೇನ್ ತಮಿಳ್ನವ್ರ, ತೆಲುಗುನವ್ರ, ಮಲಯಾಳದವ್ರ? ಕನ್ನಡದವ್ರ ತಾನೇ, ಅರ್ಥ ಮಾಡ್ಕೋತಾರ ಬಿಡಮ್ಮ. ಮಾವ ಯೋ ಏನೇ, ನಾನು ಏನ್ ಮಾತಾಡಿದ್ರು ಮಾವ ಮಾವ ಅಂತೀಯ ನೀನು? ಮತ್ತೆ ನನ್ ಯಾಕೆ ಕರ್ಕೊಂಬಂದ್ರಿ? ಅದೇ ಮಾಡಿದ್ ನಾವು ದೊಡ್ಡ ತಪ್ಪು. ಶಿವು. ಆಯ್ತು ಬಿಡಪ್ಪ, ನೀನ್ ಕೇಳಮ್ಮ. ಗಂಡನ್ನ ಹೆಂಡತಿ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಗಂಡನ್ಗೆ ಏನ್ ಇಷ್ಟನೋ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅವನ್ ಕಷ್ಟದಲ್ಲಿ ಭಾಗಿಯಾಗೋದು. ಹಂಗಾದ್ರೆ ನನ್ನ ನಿನ್ನ ಗಂಡ ಮನೆ ಬಿಟ್ಟು ಆಚೆ ಕಳಿಸು ಅಂತಾನೆ, ಕಳ್ಸ್ಬಿಡ್ತೀಯಾ? ಖಂಡಿತವಾಗ್ಲೂ ಕಳಿಸ್ತೀನಿ. ಆಯ್ತಾ, ಮುಖಕ್ಕೆ ಮಂಗಳಾರತಿ, ಸುಮ್ಮನೆ ಕೂತ್ಕೋ. ಸರಿ, ಕೊನೆ ಪ್ರಶ್ನೆ. ಅಣ್ಣನ ಹೆಂಡತಿನ ತಂಗಿ ಏನಂತ ಕರಿಬೇಕು? ಅತ್ತಿಗೆ ಅಂತ ಕರಿಬೋದು. ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ಆದ್ರೆ ಅಮ್ಮ ಅಂತ ಕರಿಬೋದು. ನಮಗೆ ಹುಡುಗಿ ಓಕೆ. ಓಕೆ ಓಕೆ, ನಮಗೂ ಓಕೆ. ಇದೇ ಮಾತು ನಿಮ್ಮ ಅಣ್ಣವ್ರ ಬಾಯಿಂದ ಬಂದ್ರೆ ಒಂದು ಹುಡುಗಿ ತಂದೆಯಾಗಿ ನನಗೂ ಸಮಾಧಾನ ಆಗುತ್ತೆ. ನನ್ನ ತಂಗಿ ನನ್ನ ತಮ್ಮಂದಿರಿಗೆ ಒಪ್ಪಿಗೆ ಆದಮೇಲೆ ನನಗೇನೂ ಅಭ್ಯಂತರ ಇಲ್ಲ. ಜೊತೆ ನೀನು ಹೋಗಮ್ಮ. ರಂಗಣ್ಣವ್ರೆ, ಭತ್ತನೆಲ್ಲ ಮಿಲ್ಲಿಗೆ ಕಳಿಸ್ಬೇಕು. ಯಾವಾಗ ಕಳಿಸ್ತೀರಾ? ಈಗಲೇ ಕಳಿಸ್ತೀನಿ. ಕಾಯಿ ಕೀಳೋಕ್ ಹೇಳಿದ್ನೆಲ್ಲ ಎಲ್ಲ ಕೀಳ್ಸಾಯ್ತಾ? ಕೀಳ್ಸಾಯ್ತಮ್ಮ. ಹಾ. ಚೆನ್ನಾಗಿದ್ದೀರಣ್ಣ? ಅತ್ತೆ, ಮಿಲ್ಲಿಂದ ಅಕ್ಕಿ ಮುಟ್ಟೆ ತಂದಿದ್ದೀನಿ, ಬೇಗ ಇಳಿಸ್ಕೊಂಡ್ಬಿಡಕ್ಕೆ ಹೇಳಿ, ನಾನು ಅರ್ಜೆಂಟಾಗಿ ಹೋಗ್ಬೇಕು. ನಿಂದು ಯಾವಾಗ್ಲೂ ಇದ್ದಿದ್ದೆ. ಒಳಗ್ ನಡಿ, ಊಟ ಮಾಡ್ಕೊಂಡು ಹೋಗುವಂತೆ. ಅದು ಬೇಡತ್ತೆ. ರಂಗಣ್ಣವ್ರೆ, ಅಳಿಮಯ್ಯ ಬಂದಿದ್ದಾನೆ, ನಾಳೆ ಎಳ್ನೀರು ಕೀಳ್ಸ್ಕೊಂಡ್ ಬನ್ನಿ. ಬಾ ಒಳಗೆ. ಅತ್ತೆ, ಅಣ್ಣ ಗೊಬ್ಬರ ತರ ಕೇಳಿದ್ರೆ ನನಗೆ ಗೊತ್ತಾಯ್ತು, ನಾನು ಹೊರಡ್ತೀನಿ. ರಾಘು, ನಿನ್ ಸೋದರತೆ ಮೇಲೆ ಅಂತೂ ಪ್ರೀತಿ ಇಲ್ಲ, ಪರವಾಗಿಲ್ಲ. ಆದ್ರೆ ನಿನ್ಗೋಸ್ಕರನೇ ಹುಟ್ಟಿದಾಳಲ್ಲ ನನ್ ಮಗಳು, ಅವಳ ಮೇಲಾದ್ರೂ ಸ್ವಲ್ಪ ಪ್ರೀತಿ ತೋರ್ಸಪ್ಪ. ಅಲ್ಲತ್ತೆ, ಬೇಜಾರ್ ಮಾಡ್ಕೋತಾಳೆ. ಜಾನಕಿ, ನಿನ್ ಭಾವ ಬಂದಿದ್ದಾನೆ ನೋಡಮ್ಮ, ಹೋಗೋ. ಮಾವ, ಮಾವ, ಅಯ್ಯೋ, ಯಾಕೆ ಹಿಂಗ್ ಬೀಳ್ತಾ ಇದ್ಯಾ? ಮತ್ತೆ ಎಷ್ಟ್ ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ, ಬಂದಾಗೆಲ್ಲ ತಪ್ಪಿಸ್ಕೊಂಡು ಹೋಗ್ತೀಯಾ ನಿನ್ನ? ಅಯ್ಯೋ ನಿನ್ನ, ಹಂಗ್ ನೋಡ್ಬೇಡ ಕಣೆ, ನನ್ಗೊಂಥರ ಆಗುತ್ತೆ ಕಣೆ. ಹೌದಾ? ಬೇಡ ಕಣೆ, ಯಾರು ನೋಡಿದ್ರೆ? ಯಾರಾದ್ರೂ ನೋಡಿದ್ರೆ ತಾನೇ ಸಮಸ್ಯೆ. ಅಂದ್ರೆ ಯಾರನ್ನು ನೋಡೋದ್ ಬೇಡ, ನಾವು ಕಣ್ ಮುಚ್ಕೋ. ನಮಸ್ಕಾರ. ನಮಸ್ಕಾರ. ಓ ನಮಸ್ಕಾರ ಯಜಮಾನ್ರೆ. ಎಲ್ಲ ನಿಮ್ಮ ಆಶೀರ್ವಾದ ಯಜಮಾನ್ರೆ. ಒಳ್ಳೇದು. ಯಾರಮ್ಮ ಅವರು? ಜಲ್ಗೇರ ಜಮೀನ್ದಾರರು. ನಮಸ್ಕಾರ. ನಮಸ್ಕಾರ ಯಜಮಾನ್ರೆ. ಹರ್ಕೇನು ಹೊತ್ತಿದ್ದೆ. ಈ ಕಿರೀಟನ ಆ ದೇವಿಗೆ ತೊಡಿಸಿ ಪ್ರಸಾದನ ಹಂಚಿ. ಒಂದು 10 ನಿಮಿಷ ಕಾಯಬೇಕು. ಪರಮಶಿವ ಅವ್ರ ಮಕ್ಕಳು ಬರಬೇಕು, ಅವ್ರು ಬಂದು ಮೊದಲು ಪೂಜೆ ಮಾಡಬೇಕು, ಆಮೇಲೆ ಮಿಕ್ಕಿದವರು ಪೂಜೆ. ಇದು ಮೊದಲಿಂದ ನಡ್ಕೊಂಡು ಬಂದಿರೋದು. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ಮಿಕ್ಕೋರ್ ಸಾಲಿಗೆ ಸೇರಿದವನು ಅಂತನಾ? ಅಯ್ಯಯ್ಯೋ, ನನ್ನ ಮಾತಿನ ಅರ್ಥ ಅದಲ್ಲ ಯಜಮಾನ್ರೆ. ರೀ ಅರ್ಚಕ್ರೆ, ನಾನು ಯಾರು ಗೊತ್ತಾ? ಜಲ್ಗೆರೆ ಜಮೀನ್ದಾರ. ದೇವಸ್ಥಾನದ ಮುಂದೆ ಚಿಲ್ಲರೆ ಕೈ ಒಡ್ಡೋ ಭಿಕ್ಷುಕನ ಅಲ್ಲ. ಅವನ್ ಮುಂದೆ ಎಲ್ಲಾ ಭಿಕ್ಷುಕರೇ ರೀ. ಇಲ್ದೇ ಇರೋರು ಹೊರಗಡೆ ಬೇಡ್ತಾರೆ, ಇರೋರು ಒಳಗಡೆ ಬಂದು ಬೇಡ್ತಾರೆ. ನೀವು ನನಗೆ ಅವಮಾನ ಮಾಡ್ತಿದ್ದೀರಾ? ಇಲ್ಲ, ಸಂಪ್ರದಾಯ ಹೇಳ್ತಾ ಇದ್ದೀನಿ. 3 ಮೊಳ ಹೂ ತರೋ ಅವನಿಗೆ 100 ತೊಲದಲ್ಲಿ ಕಿರೀಟ ಮಾಡಿಸಿರೋ ನಾವ್ ಯಾಕೆ ಕಾಯ್ಬೇಕು? ಇಲ್ಲಿ ನೋಡಿ, ನಮ್ ಶಿವು ಮನಸ್ಸು ಮಾಡಿದ್ರೆ ಇದಕ್ಕೆ 10ರಷ್ಟು ಚಿನ್ನ ಮಾಡಿ ತೊಡಸ್ತಾನೆ. ಆ ದೇವ್ರ ಮುಂದೆ ಎಲ್ರೂ ಚಿಕ್ಕವ್ರು ಅನ್ನೋದನ್ನ ಮರಿಬೇಡಿ. ವೇದಾಂತ ಎಲ್ಲ ನನಗೆ ಬೇಕಾಗಿಲ್ಲ. ಲೋ ಮಗನೇ, ದೇವ್ರ ಭಕ್ತರ ಮಧ್ಯೆ ಈ ಪೂಜಾರಿ ಅನ್ನೋ ಬ್ರೋಕರ್ ಯಾಕೋ ಬೇಕು? ನೀನೇ ಹೋಗಿ ತೋಡ್ಸೋ. ನೋಡಿ, ನನ್ನ ಮಾತು ಕೇಳಿ, ಹಾಗೆ ಮಾಡಬೇಡಿ. ತಪ್ಪಾಗ್ರಿ, ನನ್ನ ಮಾತು ಕೇಳಿ, ದಯವಿಟ್ಟು ಹಾಗೆ ಮಾಡಬೇಡಿ.
ನಿಂತ್ಕೊಳ್ಳ ಎಲ್ಲ ಹೋಗ್ತಾ ಇದ್ಯಾ ನೀನೇ ಅವನ ಕೇಳೋದಕ್ಕೆ ಬಿಡ ಬಿಡ ನನ್ನ ಬಿಡ ಬಿಡ ನನ್ನ ನೋಡಿ ಅವ್ನ ಕಥೆನ ಹೆಂಗಿದೆ ಅಂತ ಬಟ್ಟೆನ ಅಪ್ಪ ಅವನಿಗೆ ದುರಂಕರಕ್ಕೆ ಸರಿಯಾಗಾಯ್ತು ಕಣೆ ಆಗ್ದಿನ ಏನಾಗುತ್ತೆ ನಿಲ್ಸ ಆಗಿದ್ದಾಯ್ತು ನೀವೇ ಮಾಡ್ಕೊಳ್ಳಿ ಅಪ್ಪ ಬಾರ ರಾಘು ಏನಾಯ್ತು? ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಕಿರೀಟ ಹಾಕೋಕ್ ಹೋದ. ತಡೆಯೋಕೋದ್ ಪೂಜಾರಿನ ಹೊಡೆದ. ಅದಕ್ಕೆ ನೀನು ಹೊಡೆದು ಬಿಡೋದಾ? ದೊಡ್ಡವರು ಚಿಕ್ಕವರು ಅನ್ನೋದು ಬೇಡವಾ ನಿನಗೆ? ಹಂಗಲ್ಲ ಎಲ್ಲ ಅದಕ್ಕೂ ಆತುರ ನಿನಗೆ. ಬಿಡಪ್ಪ ಶಿವು, ಆಗಿದ್ದಾಗೋಯ್ತು. ಸಮಯ ಮೀರ್ತಾ ಇದೆ, ಪೂಜೆ ಶುರು ಮಾಡೋಣ. ಬಾಮ್ಮ ಬಾಮ್ಮ.